ನಮಸ್ಕಾರ. ಈ ನಿಮ್ಮ ಶುಕ್ರದಶೆ ನ್ಯೂಸ್ ಅಪ್ಡೇಟ್ ಚಾನೆಲ್ನಲ್ಲಿ ಮೂಡಿಬರುವ ಎಲ್ಲಾ ವಿಡಿಯೋ ಸುದ್ದಿಗಳನ್ನು ವೀಕ್ಷಣೆ ಮಾಡಲು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಸಮಾಜದಲ್ಲಿ ಕೆಲ ದುಷ್ಟರನ್ನು ಮಟ್ಟ ಹಾಕಲು ನಾಗರಿಕರ ಸಹಕಾರ ಅತ್ಯಗತ್ಯ. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಉಮಾ ಪ್ರಶಾಂತ್ ರವರು ಪೊಲೀಸ್ ಇಲಾಖೆ ಸಿಬ್ಬಂದಿಗಳಿಗೆ ಹೆಲ್ಮೆಟ್ ವಿತರಣೆ ಕಾರ್ಯಕ್ರಮದಲ್ಲಿ ಅವರು ತಿಳಿಸಿದರು. ಜಗಳೂರು ಪಟ್ಟಣದ ಪೊಲೀಸ್ ಇಲಾಖೆಯಲ್ಲಿ ಜನಸಂಪರ್ಕ ಸಭೆ ನಡೆಸಿ ತಾವು ಹೆಲ್ಮೆಟ್ ಧರಿಸಿ ದ್ವಿಚಕ್ರ ವಾಹನ ಚಲಾಯಿಸುವ ಮೂಲಕ ಜಾಗೃತಿ ಮೂಡಿಸಿದರು. ಕಾರ್ಯಕ್ರಮದಲ್ಲಿ ಶಾಸಕ ಬಿ ದೇವೇಂದ್ರಪ್ಪ ಭಾಗವಹಿಸಿ ಮಾತನಾಡಿದರು. ಪ್ರಮುಖ ರಸ್ತೆ ಅಗಲೀಕರಣಕ್ಕೆ ಒತ್ತು ನೀಡಿ ಸುಗಮ ಸಂಚಾರಕ್ಕೆ ಸದಾ ಬದ್ಧನಾಗಿದ್ದೇನೆ ಎಂದು ತಿಳಿಸಿದರು. ಇದೇ ಸಂದರ್ಭದಲ್ಲಿ ಡಿವೈಎಸ್ಪಿ ಬಸವರಾಜ್ ಮಾತನಾಡಿದರು. ಈ ಸಂದರ್ಭದಲ್ಲಿ ಪೊಲೀಸ್ ಇನ್ಸ್ಪೆಕ್ಟರ್ ಶ್ರೀನಿವಾಸರಾವ್, ಪಿಎಸ್ಐ ಸಾಗರ್ ಸೇರಿದಂತೆ ಪೊಲೀಸ್ ಸಿಬ್ಬಂದಿಗಳು ನಾಗರಿಕರಾಗಿದ್ದರು. ದುಷ್ಪರಿಣಾಮ ಬೀರ್ತಿದೆ ಅನ್ನೋದು. ಹಾಗಾಗಿ ಅದಕ್ಕೆ ನಾವು ಮುಂದಿನ ದಿನದಲ್ಲಿ ಕಡಿವಾಣ ಹಾಕಕ್ಕೆ ನಾವು ಮಾಡ್ತೀವಿ, ಪ್ರಯತ್ನ ಪಡ್ತೀವಿ. ಇದುವರೆಗೆ ನಾನು ಶಾಸಕನಾದ ಮೇಲೆ ಒಂದು ಸಹ ಅಂತ ವಿಂಡ್ ಪವರ್ಗೆ ಅವಕಾಶ ನಾನು ಕೊಟ್ಟಿಲ್ಲ. ಆದರೆ ಅವರುಗಳು ಈ ಹಿಂದೆ ಸಂಬಂಧಪಟ್ಟ ಮೇಲಾಧಿಕಾರಿಗಳಿಂದ, ಸಂಬಂಧಪಟ್ಟ ಇಲಾಖೆಯವ್ರ ಕಡೆಯಿಂದ ಪರವಾನಿಯನ್ನು ಪಡೆದು ಅವರು ಕೆಲಸ ಮಾಡಿದ್ದಾರೆ. ಅನೇಕ ರೈತರದು ಸಹ ದೂರಿದೆ, ನಿಮ್ಮಂಥ ಸಾರ್ವಜನಿಕರದು ದೂರಿದೆ. ಮುಂದಿನ ದಿನಮಾನದಲ್ಲಿ ಅದಕ್ಕೆ ಯಾವುದೇ ಕಾರಣಕ್ಕೂ ಅವಕಾಶ ಕೊಡಲ್ಲ ಅಂತೇಳ ಅನಂತ ಮಾತನ್ನ ನಿಮ್ಗೆಲ್ಲರಿಗೆ ಹೇಳಕ್ ಬಯಸಿ, ಭಾಳ ಒಳ್ಳೆ ಪ್ರಶ್ನೆ ಇನ್ನೊಬ್ರು ಕೇಳಿದ್ದಾರೆ. ಟೂ ವೀಲರ್ ರೈಡರ್ಸ್ ಏನು ಇವತ್ತು ರನ್ ಮಾಡ್ತಾರೋ ಅವರು ಏನು ಅಂಡರ್ ಏಜ್ನಲ್ಲಿ ಅವ್ರಿಗೆ ಲೈಸೆನ್ಸ್ ಕೊಟ್ಟವ್ರು ಯಾರು? ಕೆಲವರು ಪುಂಡ ಪೋಖ್ರಿಗಳು. ಶಾಲೆ ಪ್ರಾರಂಭ ಆಗಂಥ ಸಂದರ್ಭದಲ್ಲಿ, ಶಾಲೆ ಬಿಡುವಂಥ ಸಂದರ್ಭದಲ್ಲಿ ಬೈಕುಗಳ ಸೈಲೆನ್ಸರನ್ನು ಕಿತ್ಕೊಂಡು ಕರ್ಕಶವಾದ ಧ್ವನಿಯನ್ನು ಮಾಡೋಂಥದ್ದು, ರೈಡ್ ಮಾಡೋಂಥದ್ದು ನನ್ನ ಗಮನಕ್ಕೂ ಸಹ ಬಂದಿದೆ. ಅದಕ್ಕೆ ನಾನು ಸಹ ಸಂಬಂಧಪಟ್ಟವರಲ್ಲಿ ಚರ್ಚೆ ಮಾಡಿದ್ದೀನಿ. ನೀವು ಹೇಳ್ತಾ ಇದ್ದೀರಿ ಅವ್ರನ್ನ ಆ ಬೈಕ್ ಸಂಬಂಧಪಟ್ಟ ಒಂದು ಸೈಲೆನ್ಸರನ್ನು ತೆಗಿಬೇಕು ಅನ್ನೋಂಥದ್ದು. ತೆಗಿಯೋದಲ್ಲ, ಆ ಗಾಡಿನೇ ಸೀಸ್ ಮಾಡ್ಬೇಕಂತ ಹೇಳ್ತೀನಿ ಸಾಹೇಬ್ರೆ. ಯಾವ ಕಾರಣಕ್ಕೂ ಒಬ್ಬನಿಗೆ ಅಂತ ಪನಿಷ್ಮೆಂಟ್ ಆದರೆ ಮುಂದೆ ಇನ್ನು ಇಂಥ ಪುಂಡ ಪೋಖ್ರಿಗಳು ಉಟ್ಕೊಳ್ಳೋದಿಲ್ಲ. ಪ್ರಿವೆನ್ಷನ್ ಈಸ್ ಬೆಟರ್ ದನ್ ಕ್ಯೂರ್ ಅಂತೀವಿ. ಅವನಿಗೆ ಶಿಕ್ಷೆ ಕೊಡೋದಕ್ಕಿಂತ ಮುಂಚೆ ತಪ್ಪು ಮಾಡ್ದಂಗೆ ಎಚ್ಚರಿಸೋ ಮಾಡೋಂಥದ್ದು ನಮ್ಮ ಕೆಲಸ ಆದರೆ ಅದು ನಮಗೂ ಸುಲಭ ಆಗ್ತದೆ. ಮುಂದೆ ಆ ಕೆಲಸ ಯಾರೂ ಮಾಡೋದಿಲ್ಲ ಅನ್ನೋಂಥದ್ದು ನನ್ನ ವೈಯಕ್ತಿಕ ಅಭಿಪ್ರಾಯ. ಹಾಗಾಗಿ ಇನ್ನು ತಾಲೂಕಿನಲ್ಲಿ ಅಕ್ರಮವಾಗಿ ಮದ್ಯ ಮಾರಾಟ ಮಾಡೋಂಥದ್ದು, ಅದ್ರ ಬಗ್ಗೆ ನಂದು ಜವಾಬ್ದಾರಿ ಇದೆ, ಇಲಾಖೆ ಜವಾಬ್ದಾರಿ ಇದೆ. ಮುಂದೆ ಆಗದ ರೀತಿಯಲ್ಲಿ ನೋಡ್ಕೊಳ್ಳೋದು ನಮ್ಮ ಕೆಲಸ ಆಗಿರ್ತದೆ. ಇನ್ನು ಭಾಳ ಬಹುದಿನದ ಕನಸು ಓದೋದ್ ಕಡೆ ಎಲ್ಲ ಕೇಳ್ತಾ ಇದ್ದೀರಿ. ಈಗಾಗಲೇ ಅತಿ ಶೀಘ್ರದಲ್ಲಿ ನಿಮಗೆ ಯಾರಿಗೂ ಗೊತ್ತೇ ಇಲ್ಲದ ರೀತಿಯಲ್ಲಿ ಅದರ ರಸ್ತೆ ಅಗಲೀಕರಣದ ಪ್ರಕ್ರಿಯೆ ನಡೀತಾ ಇದೆ. 20 ಕೋಟಿ ಹಣ ಮಂಜೂರಾಗಿದೆ. ಅದು ಕೊನೆಯ ಘಟ್ಟ ಬಂದು ತಲುಪಿದೆ, ಟೆಂಡರ್ ಘಟ್ಟದಲ್ಲಿ ಬಂದು ನಿಂತಿದೆ. ಮೊನ್ನೆ ಎಲ್ಲ ಪಟ್ಟಣದ ವ್ಯಾಪಾರಸ್ಥರು ಬಂದು ನನ್ನಲ್ಲಿ ಮನವಿ ಮಾಡಿಕೊಂಡರೆ, ನಾನು ಅವರಿಗೆ ಒಬ್ಬ ಜವಾಬ್ದಾರಿಯಾಗಿ ಸುಗಮ ಸಂಚಾರಕ್ಕೆ ರಸ್ತೆ ಅಗಲೀಕರಣ ಅವಶ್ಯಕತೆ ಇದೆ. ಅದು ಕೇವಲ ಜಗಳೂರಿನಲ್ಲೇ ಪ್ರಾರಂಭ ಆಗಿಲ್ಲ, ಇಡೀ ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಕಡೆ ಆಗಿದೆ. ಇಲ್ಲಿ ಯಾಕೆ ಆಗಬಾರ್ದು? ಆಗಬೇಕಾದ್ರೆ ತಮ್ಮಗಳ ಸಹಕಾರ ಭಾಳ ಮುಖ್ಯ. ಹಾಗಾಗಿ ಎಷ್ಟಡಿ ಬರ್ತದೆ ಏನು, ಹೀಗೆ ಹಲವು ಪ್ರಶ್ನೆಗಳು ಅವ್ರು ಕೇಳಿದಾಗ ನನಗೆ ಸಂಬಂಧಪಟ್ಟ ಇಲಾಖೆ, PWD ಇಲಾಖೆ, ಪಟ್ಟಣ ಪಂಚಾಯತಿಯ ಮುಖ್ಯಾಧಿಕಾರಿ, ಗುತ್ತಿಗೆದಾರ ಮತ್ತು ಏನಿದು ಟೌನ್ ಪ್ಲಾನಿಂಗ್ ಇಂಜಿನಿಯರ್, ಗುತ್ತಿಗೆದಾರ, ಇವರೆಲ್ಲರ ಸಮ್ಮುಖದಲ್ಲಿ ಅವರೆಲ್ಲರೂ ಕೂತು ಬೇರೆ ಕಡೆ ಈ ಒಂದು ರಸ್ತೆ ಅಗಲೀಕರಣಕ್ಕೆ ಕಾನೂನಿನ ಚೌಕಟ್ಟಿನಲ್ಲಿ ಅಡಿಯಲ್ಲಿ ಏನೇನು ಕೆಲಸ ಮಾಡಿದರೆ ಅವನ್ನೆಲ್ಲ ಬಳಸ್ಕೊಂಡು ಮಾರ್ಕಿಂಗ್ ಮಾಡಿ ಆದಮೇಲೆ ನನಗೆ ಅದರ ಮಾಹಿತಿ ಬಂದ ಮೇಲೆ ನಿಮಗೆ ತಿಳಿಸ್ತೀನಿ ಅನ್ನೋಂಥ ಮಾತು ಹೇಳಿ, ನಾವು ಯಾರಿಗೂ ಅವರನ್ನು ದುಡಿಮೆಗೆ ಒಕ್ಲೇಪಿಸಂಥ ಕೆಲಸಕ್ಕೆ ನಾವೆಂದೂ ಕೈ ಹಾಕಲ್ಲ. ಹಾಗಾಗಿ ಎಲ್ಲಿಯವರೆಗೆ ಅವರು ಉತ್ತಮವಾಗಿರ್ತಕ್ಕಂಥ ಅವರ ಬಿಸ್ನೆಸ್ಸನ್ನು ಮಾಡಿಕೊಂಡು ಅವರು ಚೆನ್ನಾಗಿದ್ದಾರೆ, ಮುಂದಿನ ದಿನದಲ್ಲಿ ಅವರು
ನೀವು ಎಲ್ಲರೂ ಸೇರಿ, ಇದು ನಮ್ಮ ನಗರ, ಇದು ನಮ್ಮ ಊರು, ನೀವು ಎಲ್ಲ ಒಂದೇ ಅನ್ನೋ ರೀತಿಯಲ್ಲಿ ಇದ್ಕೊಂಡು ಅಂಥ ಸಂದರ್ಭದಲ್ಲಿ ಖಂಡಿತವಾಗ್ಲೂ ನಾನು ಈ ಮುಖಾಂತರ ಅವರಲ್ಲಿ ಮನವಿ ಮಾಡ್ಕೊಳ್ತೀನಿ, ನಿಮ್ಮ ಸಹಕಾರ ನಮಗಿರಲಿ. ನಾವು ಉತ್ತಮವಾಗಿರ್ತಕ್ಕಂಥ ಒಂದು ಸುಗಮ ಸಂಚಾರಕ್ಕೆ ರಸ್ತೆ ಅಗಲೀಕರಣ ಅಗತ್ಯ ಇದೆ ಅನ್ನೋಂಥ ಮಾತನ್ನು ಅವರಲ್ಲಿ ವಿನಮ್ರ ಮಾಡ್ಕೊಂಡಿದ್ದೀನಿ. ಸಮಸ್ಯೆಗಳನ್ನು ನಾವು ಆಲಿಸಿದ್ದೀವಿ ಇವತ್ತು. ಯಾಕಂದರೆ ಟ್ರಾಫಿಕ್ ಪ್ರಾಬ್ಲಮ್ ಬಗ್ಗೆ ಡಿಸ್ಕಷನ್ ಆಯಿತು. ಟ್ರಾಫಿಕ್ ಈ ನಿಂತರಲ್ಲಿ ಮೊದಲಿಂದಲೂ ಕೂಡ ಇಲ್ಲಿ ಟ್ರಾಫಿಕ್, ಯಾಕಂದ್ರೆ ಕಂಜೆಸ್ಟೆಡ್ ಜಾಗ ಇದೆ. ಅದು ಹೆವಿ ವೆಹಿಕಲ್ಸ್ಗಳು ಇದೇ ರೋಡಿಂದ ಓಡಾಡಬೇಕು. ಇಲ್ಲಿ ಬೇರೆ ಬೈಪಾಸ್ ಇಲ್ಲ, ಮತ್ತು ಮೇನ್ ರೋಡ್ ಬರಬೇಕು. ನಿಮ್ಮ ಬಿಸ್ನೆಸ್ ಕೂಡ ನಡಿಬೇಕು. ರೈತಾಪಿ ವರ್ಗದವ್ರಿಗೆ ಮತ್ತು ಸ್ಕೂಲ್ ಚಿಲ್ಡ್ರನ್ ಅವರು ಕೂಡ ಫ್ಲೈ ಮಾಡಬೇಕು. ಊರಿಂದ ಇಲ್ಲಿ ಬರಬೇಕು, ಇಲ್ಲಿಂದ ವಾಪಸ್ ಹೋಗಬೇಕು. ಹೀಗಾಗಿ ಟ್ರಾಫಿಕ್ ಸಮಸ್ಯೆ ನಗರ ಬೆಳೆದಂಗಾಗಿ ಸ್ವಲ್ಪ ಜಾಸ್ತಿ ಆಗಿದೆ. ಈ ನಿಂತರದಲ್ಲಿ ನಿರಂತರವಾಗಿ ನಾವು CCTV ಹಾಕಿದ್ದೀವಿ. ಶ್ರೀನಿವಾಸ್ ಅವರು ಮಾನಿಟರ್ ಮಾಡ್ತಾ ಇದ್ದಾರೆ. ಮತ್ತೆ ನಾವು ಟ್ರಾಫಿಕ್ ಡ್ರೆಸ್ ಕೂಡ ನಾವು ಕೆಲವೊಂದು ಪಾಯಿಂಟ್ಸ್ ಅಲ್ಲಿ ಟ್ರಾಫಿಕ್ ರೆಗ್ಯುಲೇಷನ್ ಹಾಕಿದ್ದೀವಿ.